ಮೆಚ್ಚಲೇಬೇಕು. ಯಾಕಂದ್ರೆ ಇವರು ಮನೆಯಲ್ಲಿ 6,000 ಪಾರಿವಾಳಗಳನ್ನ ಸಾಕಿದ್ದಾರೆ. 40 ವರ್ಷದಿಂದ ಪಕ್ಷಿ ಪ್ರೇಮ ಮೆರೆಸಿದ್ದಾರೆ. ನೋಡ್ತಿದ್ರೆ ಎಂತವರಿಗೂ ಖುಷಿ ಆಗದೇ ಇರೋದು. ಪುರ್ರನೆ ಹಾರುವ ಪಾರಿವಾಳಗಳ ಹಿಂದಿನ ಮಧ್ಯೆ ಹೋಗಿ ನಿಲ್ಬೇಕು ಅಂತ ಆಸೆ ಬರುತ್ತೆ. ಅಷ್ಟಕ್ಕೂ ಸಾವಿರಾರು ಪಾರಿವಾಳಗಳಿರೋದು ಯಾವುದೇ ಝೂನಲ್ಲಿ ಅಲ್ಲ, ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯ ಮೋಹನ್ ಲಾಲ್ ಜೈನ್ ರಾವ್ ಗೋಡೌನ್ ನಲ್ಲಿ. ಮೋಹನ್ ಲಾಲ್ ಸುಮಾರು 6,000 ಪಾರಿವಾಳಗಳನ್ನ ಸಾಕಿದ್ದಾರೆ. ನಿತ್ಯ ಇವುಗಳ ಆಹಾರಕ್ಕಾಗಿ 1,000 ಖರ್ಚಾಗ್ತಾ ಇದೆ ಅಂತೆ. ಅದ್ಹಾಗೆ ಇಷ್ಟೊಂದು ಪಾರಿವಾಳಗಳನ್ನ ಅವರು ಸಾಕಿದ್ದು ಹೇಗೆ ಅಂತ ಅವರಿಂದಲೇ ಕೇಳಿ. 1962ರಲ್ಲಿ ಒಬ್ಬ ಬೇಡ ಒಂದ್ 2 ಪಾರಿವಾಳ ತಗೊಂಬಂದ. ಪಾರಿವಾಳ ರೆಕ್ಕೆಗಳನ್ನು ಕಿತ್ತುಬಿಟ್ಟಿದ್ರು. ಇದು ಪ್ರಾಣ ಉಳಿಸೋಣ ಅಂತೇಳಿ ನಮ್ಮ ತಂದೆಯವರು ಅವನಿಗೆ ಆಗಿನ ಕಾಲದಾಗ 2 ರೂಪಾಯಿನ 5 ರೂಪಾಯಿ ಎಷ್ಟಪಟ್ಟು ಕಳಿಸಿದ್ರು. ರೆಕ್ಕೆ ಬಂದ್ರೆ ಬಿಟ್ರ ಆಯ್ತು ಅಂತ ಹೇಳಿ ಅದು ಜೊತೆ ಇರೋದ್ರಿಂದ ರೆಕ್ಕೆ ಬರೋತ್ತಿಗೆ ಮೊಟ್ಟೆಗಳು ಇಟ್ಬಿಟ್ಟು ಸರಿ ಮೊಟ್ಟೆ ಮರಿ ದೊಡ್ಡವಾದ ನಂತರ ಬಿಡೋಣ ಅಂತ ಇದು ಮಾಡಿದ್ರು. ಅವ್ರ ಪ್ರೀತಿಗೆ ಅವು ಎಲ್ಲಿ ಹೋಗ್ಲಿಲ್ಲ. ಹಾಗೆ 2ರಿಂದ 4, 4ರಿಂದ 16 ಹಾಗೆ ಬೆಳಕಂತ ಇವಾಗ ಒಂದು 9,000 10,000 ಪಾರಿವಾಳಗಳಿದ್ದಾವೆ. ಮೊದಲು ಮನೆಯಲ್ಲಿಯೇ ಪಾರಿವಾಳಗಳನ್ನ ಸಾಕ್ತಿದ್ರು. ಕ್ರಮೇಣ ಅವುಗಳ ಸಂಖ್ಯೆ ಹೆಚ್ಚಾದಂತೆ ಅವರ ಗೋಡೌನ್ ನಲ್ಲಿ ತಂದು ಬಿಟ್ರು. ಇವರು ಸಾಕಿರೋ ಬಾನಾಡಿಗಳ ಜೊತೆ ಅರಣ್ಯದಿಂದ ಹಾರಿ ಬಂದ ಕೆಲವು ಹಕ್ಕಿಗಳು ಸಹ ಸೇರಿಕೊಂಡಿವೆ. ಇದರಿಂದ ಸಂತಾನಾಭಿವೃದ್ಧಿಯು ಸುಗಮವಾಗಿದ್ದು ಗೋಡೌನ್ ಪಾರಿವಾಳಗಳಿಂದ ಭರ್ತಿಯಾಗಿದೆ. ನಾವು ಇದೇ ತರನೂ ಎಲ್ಲ ಮುಂದೆ ಹೋಗ್ತಾ ಇದೀವಿ. ನಮ್ಮ ಅಜ್ಜರ್ಗಳಿಂದ ಹೇಗೆ ನಾವು ಮೊದಲು ನೋಡ್ಕೊಂಡಿದ್ದಾರೆ ಅದೇ ರೀತಿನೇ ನಾವು ಮುಂದೆ ಹೋಗ್ಕೊಂಡು ಮಾಡಿದ್ವಿ. ಆಮೇಲೆ ಯಾರೇ ಪಾರಿವಾಳನ ಮಕ್ಕಳು ಯಾರೇ ಬಂದ್ರು ನಾವು ಕೊಡೋದಿಲ್ಲ, ರೊಕ್ಕಕ್ಕೆ ಮಾರೋದಿಲ್ಲ. ಇದು ನಾವು ಸ್ವಯಂ ಮಾಡಿದ್ದೀವಿ. ಸಹಾಯ ಎಲ್ಲಿವರೆಗೆ ನಡೆದಿದೆ ಅಲ್ಲಿವರೆಗೆ ನಮ್ಮ ದೇವ್ರ ಮುಖಾಂತರ ನಡೆಸ್ತಾ ಇದ್ವಿ. ವಿಶೇಷವೆಂದ್ರೆ ಪಾರಿವಾಳಗಳ ಸಂಖ್ಯೆ ಎಷ್ಟೇ ಹೆಚ್ಚಾದ್ರೂ ಅವುಗಳನ್ನ ಜೈನ್ ಅವರು ಮಾರೋದಿಲ್ವಂತೆ. ಮಕ್ಕಳಿಗೆ 100 ರೂಪಾಯಿ ಖರ್ಚು ಮಾಡಲು ಯೋಚನೆ ಮಾಡುವ ಈ ಕಾಲದಲ್ಲಿ ಯಾವುದೇ ಪ್ರತಿಫಲಾಂಶ ಇಲ್ಲದೆ ಸಾವಿರಾರು ಪಾರಿವಾಳಗಳನ್ನ ಸಾಕಿರುವ ಮೋಹನ್ ಲಾಲ್ ವಿಶಿಷ್ಟವಾಗಿ ನಿಂತಾರೆ. ಹೊಸಪೇಟೆಯಿಂದ ಚಂದ್ರಕಾಂತ್ ಸುವರ್ಣಿ, ಸಮಯ ನ್ಯೂಸ್.